ಅರೆ ಬೆಟ್ಟಿ, ಇವತ್ತಿನ ಮುಂದೆ ಬಚ್ಚಾಗಿ ಹತ್ರ ಹೋಗೋದಿಲ್ಲ? ಇಲ್ಲ ಚಾಚಾ, ನನಗೆ ಆದಿದೆ ಯೋಚನೆ ಆಗೋಗಿದೆ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಅಂತ ಟೆನ್ಷನ್ ಆಗಿದೆ. ಪೊಲೀಸ್ನವರು ಅವನನ್ನ ಅರೆಸ್ಟ್ ಮಾಡಿದಾರೇನೋ ಅಂತ ಗಾಬರಿ ಆಗಿದೆ ಚಾಚಾ. ಬೆಟ್ಟಿ, ಅಲ್ಲ ಇದ್ದಾನೆ, ಆದಿಗೆ ಯಾವುದು ಪ್ರಾಬ್ಲಮ್ಮು ಬರಕ್ಕಿಲ್ಲ. ಸುಮ್ಗೆ ಟೆನ್ಷನ್ ಮಾಡ್ಕೋಬೇಡ ಬೇಟಿ. ಚುಪ್ರೋ ಚುಪ್ರೋ. ಅರೆ ಬೇಟಿ, ಏನ್ ಚಾಚಾ? ಬೇಟಿ ಅಲ್ಲಿ ನೋಡು ಬೇಟಿ, ಆದಿ ಬರ್ತಾ ಇದ್ದಾನೆ ಬೇಟಿ, ಬೇಕೋ? ಆದಿ, ಏನಾಯ್ತು ನಿನಗೆ? ನೀನ್ ಲವ್ ಮಾಡಿದ ಹುಡುಗ ಯಾರಾದ್ರೂ ಓಡೋದ್ನಾ? ಗುದ್ಬಿಡ್ತೀನಿ ನೋಡು ಹಂಗೆಲ್ಲ ಮಾತಾಡಿದ್ರೆ. ಅದಿ ಬೇಟ, ಹೇಗಿದೆ ಬೇಟ? ನಾನ್ ಸೂಪರ್ ಆಗಿನ್ ಚಾಚಾ. ನೋಡಿ, ಒಂಟಿ ಸಲ್ಗ ಇದ್ದಂಗಿದ್ದೀನಿ. ಅದಿ, ಪೊಲೀಸ್ನವ್ರು ಇನ್ನೂ ಹುಡ್ಕೊಂಡು ಬಂದಿದ್ರು ಕಣೋ. ಅರ್ಪಿತಾ ನಿಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾಳಂತೆ. ಗೊತ್ತು ಕಣೆ, ಅವ್ರ ಕೈಲಿ ಏನೇ ಮಾಡಕ್ಕಾಗತ್ತೆ? ಅದಿ ಬೇಟ, ಪೊಲೀಸರು ನಿನ್ನ ಹುಡುಕೊಂಡು ಇಲ್ಲಿಗೆ ಬಂದಿದ್ರು. ಏನು, ಆರ್ಯ ಇಲ್ಲಿಗೆ ಬಂದಿದ್ನ? ಇಲ್ಲ, ಆರ್ಯ ಅಲ್ಲ ಕಣೋ, ಬೇರೆ ಯಾರೋ ಇನ್ಸ್ಪೆಕ್ಟರು. ಅವನನ್ನು ನೋಡಿದ್ರು ತುಂಬಾ ಭಯ ಆಗ್ತಿತ್ತು ಕಣೋ. ನೀನ್ ಸಿಕ್ಕಿದ್ರೆ ಬಿಡಲ್ಲ ಅಂತ ಹೇಳ್ತಿದ್ದ. ನಾನು ಫೋನ್ ತಗೊಂಡು ನಿನಗೆ ಕಾಲ್ ಮಾಡ್ದ. ನೀನು ಎಲ್ಲಿ ನಾನು ಅಂತ ರಿಸೀವ್ ಮಾಡಿ ಮಾತಾಡ್ಬಿಡ್ತೀನೋ ಅಂತ ನಂಗೆ ತುಂಬಾ ಟೆನ್ಷನ್ ಆಗಿತ್ತು. ಸದ್ಯ ನೀನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ. ಪೊಲೀಸ್ನವರು ನನ್ನ ಹುಡುಕ್ತಿದ್ದಾರೆ ಅಂದ್ಮೇಲೆ ನನ್ನ ಫೋನಿಗೆ ಟ್ರೈ ಮಾಡೇ ತಾನೆ. ಎಲ್ಲ ಗೊತ್ತಿದ್ಮೇಲೂ ಫೋನ್ ಸ್ವಿಚ್ ಆನ್ ಮಾಡಕ್ ನಾನೇನು LKGನಾ? ಅದಿ ಬೇಟ, ಆ ಇನ್ಸ್ಪೆಕ್ಟರ್ ಮತ್ತೆ ಇಲ್ಲಿಗೆ ಬಂದ್ರು ಬರ್ಬೋದು ಬೇಟ. ಈಗೇನು ಮಾಡೋದಾದಿ? ನೀನ್ ಮತ್ತೆ ಮತ್ತೆ ಯಾಕೋ ಹಿಂಗೆ ಕಿರಕ್ ಮಾಡ್ಕೋತೀಯ? ಇಡಿಯಟ್, ಬುದ್ಧಿ ಇಲ್ವಾ ನಿನ್ಗೆ? ಈಗ ಪೊಲೀಸವ್ರು ಬಂದು ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ಏನೋ ಮಾಡೋದು? ಟೆನ್ಷನ್ ಮಾಡ್ಕೊಂಬೇಡ್ವೆ. ಇನ್ 2 ದಿನ ಹೇಗಾದ್ರೂ ಮಾಡಿ ಟೈಮ್ ಪಾಸ್ ಮಾಡ್ಬೇಕು. ಸೋಮವಾರ ಸೂರ್ಯ ಅವರು ಬೇಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಫ್ರೆಂಡ್ ಮನೇಲಿ ಇರೋಣ ಅಂದ್ರೆ ಅವ್ರ ಅಪ್ಪ ಅಮ್ಮ ಎಲ್ಲ ಎದುರ್ಕೊಂತಾರೆ. ಅದಕ್ಕೆ ಎಲ್ಲಿರೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ನಾವಿಲ್ವಾ? ನಿನ್ ಪಾರ್ಕ್ ನಾವೇನ್ ಸತ್ತೋಗಿದ್ದೀವಾ? ನಾನು ನಿಮ್ಮ ಮನೇಲಿ ಇರೋದಾ? ಅರೆ ಅದಿ ಬೇಟ, ನೀನು ನಮ್ಗೆ ಬೇಟ ಇದ್ದಂಗೆ, ನೀನ್ ನಮ್ದು ಮನೇಲೇ ಇರು. ಚಾಚಾ, ನಾನು ಇಲ್ಲಿರೋದು ಪೊಲೀಸವ್ರು ಗೊತ್ತಾದ್ರೆ ನಿಮ್ಗೆ ಪ್ರಾಬ್ಲಮ್ಮು. ಇವಾಗ ನೀನ್ ಬರ್ತೀರೋ ಹೇಳ್ಕೊಂಡು ಹೋಗ್ಲೋ. ಬಿಡಲೇ, ಇರೋದೇ ಒಂದು T-ಶರ್ಟು. ಬೇಲ್ ಸಿಗೋವರೆಗೂ ಇದನ್ನೇನ ಅರ್ಧಾಕ್ಬಿಟ್ರೆ ಆಮೇಲೆ ಸಲ್ಮಾನ್ ಖಾನ್ ತರ ಬರೀ ಬೇರ್ ಬಾಡಿಲ್ ಓಡಾಡ್ಬೇಕಾಯ್ತು ನಾನು. ಸರಿ, ಇಲ್ಲಿ ಕೂತ್ಕೊಂಡಿರು, ನಾನು ಹೋಗಿ ಆಟೋ ತರ್ತೀನಿ. ಪೊಲೀಸವ್ರು ಏನಾದ್ರು ನೋಡಿದ್ರೆ ಕಷ್ಟ ಆಗತ್ತೆ. ಬೇಗ ಬಾ ಬೇಟಿ, ಬಾ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅದೇ ಬಾ ಬೇಗ. ಓ ಪಣೀಂದ್ರ ಬಂದ್ರ? ನಿಮ್ಮನ್ನೇ ಕಾಯ್ತಾ ಇದ್ದೆ. ಅರ್ಪಿತಾ ಇಲ್ಲಿ ಕಾಣಿಸ್ತಾ ಇಲ್ಲ? ಇಲ್ಲ ಸರ್, ಅವ್ರು ಬರ್ಲಿಲ್ಲ. ಯಾಕೆ? ಓಹ್, ಬೇಲ್ ಸಿಕ್ಕ ತಕ್ಷಣ ಡೈರೆಕ್ಟ್ ಆಗಿ ಫ್ಲಾಟ್ಗೆ ಹೊರಟೋಗ್ಬಿಟ್ರ? ಅರ್ಪಿತ್ ಅವ್ರಿಗೆ ಬೇಲ್ ಸಿಕ್ಲಿಲ್ಲ ಸರ್, ಕಸ್ಟಡಿ ತಗೊಂಡ್ರು. ಬೇಲ್ ಸಿಗ್ಲಿಲ್ವಾ? ಯಾಕೆ? ನಾನು ಹೋಗುವಷ್ಟರಲ್ಲಿ ಇನ್ಸ್ಪೆಕ್ಟರ್ ಆರ್ಯನ್ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ರು. ಅದಕ್ಕೆ ಜಡ್ಜ್ ಸಾಹೇಬರು ಬೇಲ್ ಕೊಡಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಸರ್. ತಿಂಗಳಿಗೆ ಲಕ್ಷಾಂತರ ರೂಪಾಯಿ ರಿಟೈನರ್ ಫೀಸ್ ಕೊಟ್ಟು ನಿಮ್ಮನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಬಡ್ಕೋಬೇಕು ನಾನು. 6 ತಿಂಗಳಿಗೆ ಒಂದು ಕೇಸ್ ಬರುತ್ತೆ ನನ್ನಿಂದ ನಿಮಗೆ. ಅಪ್ರ ಒಂದು ಜಾಮೀನು ಕೊಡ್ಸಕ್ಕಾಗಲ್ವಾ? ವಿಸಿಟಿಂಗ್ ಕಾರ್ಡ್ ಹಾಕೊಂಡ್ಬಿಟ್ಟಿರ್ತೀರಾ ದೊಡ್ಡದಾಗಿ, ಹೈಕೋರ್ಟ್ ಲಾಯರ್ ಅಂತ. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ ಸರ್. ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರೆ ಮಿನಿಮಮ್ ರಿಸಲ್ಟ್ ಆದ್ರೂ ಬರ್ಬೇಕಲ್ವೇನ್ರಿ? ಯಾವಾಗ ಸಿಗುತ್ತೆ ಬೇಲು? ಇನ್ನೇನಿದ್ರು ಸೋಮವಾರನೇ ಸರ್. ಸೋಮವಾರನಾದ್ರೂ ಅರ್ಪಿತಾಗ ಬೇಲ್ ಸಿಗೋದು ಗ್ಯಾರಂಟಿನಾ? ಅದು ಸ್ವಲ್ಪ ಡೌಟು ಸರ್. ಯಾಕೆ? ಅರ್ಪಿತ್ ಅವ್ರ ಮೇಲೆ ಬುಕ್ ಆಗಿರೋದು ಕ್ರಿಮಿನಲ್ ಕೇಸು. ಅವ್ರನ್ನ ವಿಚಾರಣೆಗೆ ಅಂತ ಪೊಲೀಸ್ ಕಸ್ಟಡಿ ಕಳಿಸ್ತಾರೆ. ಅಲ್ಲಿ ಅವ್ರಿಗೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರ ಜಾಮೀನು ವಿಷಯ. ಒಟ್ಟಿನಲ್ಲಿ ನನ್ನ ಟೈಮ್ ಸರಿ ಇಲ್ಲ. ಕೈಲಾಗ್ದವರೆಲ್ಲ ನನ್ನ ಟೀಮಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಆ ಕೈಲಾಗ್ದಿರೋ ಟೀಮ್ಗೆ ನಾನು ಕ್ಯಾಪ್ಟನ್. ಪಣೀಂದ್ರ, ಆ ಅರ್ಪಿತಾಗೆ ಬೇಲ್ ಸಿಗದಿದ್ರೆ ಜೈಲಲ್ಲಿ ಇದ್ದು ಹಾಳಾಗಿ ಹೋಗ್ಲಿ. ಈ ಕೇಸ್ನಲ್ಲಿ ನನ್ನ ಹೆಸರು ಆಚೆ ಬರಲ್ಲ ತಾನೆ? ಹೇಳಕ್ಕಾಗಲ್ಲ ಸರ್. ಅರ್ಪಿತ್ ಅವರು ಪೊಲೀಸ್ ವಿಚಾರಣೆ ಟೈಮಲ್ಲಿ ಕೊಡೋ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದಾ? ಅವ್ರೇನಾದರೂ ಪೊಲೀಸ್ ಸ್ಟೇಟ್ಮೆಂಟಿಗೆ ಹೆದರಿ ನಿಮ್ಮ ಫೈಲಿಗೆ ಸೂರ್ಯ ಅವರ ಸಿಗ್ನೇಚರ್ನ ಫೋರ್ಜರಿ ಮಾಡೋಕೆ ಹೇಳಿದ್ದು ನೀವೇ ಅಂತ ಏನಾದ್ರು ಬಾಯಿ ಬಿಟ್ಬಿಟ್ರೆ ನೀವು ಅಕ್ಯೂಸ್ ನಂಬರ್ 2 ಆಗ್ತೀರಾ. ಮುಂದೆ ಬಹಳ ಕಷ್ಟ ಆಗುತ್ತೆ.
ಆ ಆರಿನ ಕೈಗೆ ನಾನು ಸಿಕ್ಕಾಕೊಂಡ್ಬಿಟ್ರೆ ನನ್ನ ತಿಥಿ ಮಾಡಿ ಮುಗಿಸ್ಬಿಟ್ಟು ಅಪ್ಪ ಮಗ ಸೇರಿ ಒಡೆ ಪಾಯಸ ತಿಂದು ಸಂತೋಷ ಪಡ್ತಾರೆ. ಮೊದಲೇ ನಾನು ಅಂದ್ರೆ ಅಪ್ಪ ಮಗನಿಗೆ ಮುಳ್ಳು ಚುಚ್ಚಿದವ್ರ ತರ ಆಡ್ತಾರೆ. ಹೇಗಾದ್ರೂ ಮಾಡಿ ನನ್ನನ್ನ ಕೆಡ್ಡದಲ್ಲಿ ಹಾಕಬೇಕು ಅಂತ ಕಾಯ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಅರ್ಪಿತಾ ಏನಾದರೂ ನನ್ನ ಹೆಸರು ಹೊಗಳ್ಬಿಟ್ರೆ ಮುಗೀತು ಕತೆ ನಂದು. ಸೂರ್ಯನಿಗೆ ಗುರಿ ಇಡಕ್ ಹೋಗಿ ನಾನೇ ಗೋರಿ ತೋಡ್ಕೊಂಡೋಗಾಗತ್ತೆ. ಹೀಗೆ ಮಾಡಿದ್ರೆ ಹೇಗೆ ಹೇಗೆ? ಅರ್ಪಿತಾನ ಅಲ್ಲೇ ಮುಗಿಸ್ಬಿಟ್ರೆ ಹೇಗೆ? ಏನ್ ಸರ್ ಇದು? ಈಗ ತಾನೇ ಅವ್ರಿಗೆ ಬೇಲ್ ಸಿಕ್ಕಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ರಿ, ಆಗ್ಲೇ ಮುಗಿಸ್ಬಿಡೋ ಮಾತಾಡ್ತಾ ಇದ್ದೀರಾ? ನೀವು ಹೇಳಿದ ಹಾಗೆ ಅರ್ಪಿತಾ ನನ್ನ ಹೆಸರು ಹೇಳೋ ರಿಸ್ಕ್ ಇದೆ ಅಂದ್ರೆ ಅವಳನ್ನ ಒಳಗಡೆನೆ ಮುಗಿಸ್ಬಿಡೋದು ಒಳ್ಳೇದಲ್ವಾ? ಆ ಆರಿನ ಉಳಿ ಪೆಟ್ಟಿಂದ ನಾನು ಉಳಿಬೇಕು ಅಂದ್ರೆ ನನಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ. ನನ್ನ ಮಾತು ಕೇಳಿ ಸರ್, ಬೇಡ ಸರ್. ಕೈ ಬೆರಳಿಗೆ ಏಟಾಯ್ತು ಅಂತ ಹೇಳಿ ಕೈ ಕತ್ತರಿಸೋಣಕ್ಕೆ ಹೋಗಬೇಡಿ. ನಾನು ಹೇಗಾದರೂ ಮಾಡಿ ಬೇಲ್ ತಗೊಂಡು ಅರ್ಪಿತಾನ ಬಿಡಿಸ್ಕೊಂಡು ಬರ್ತೀನಿ. ಆರ್ ಯು ಶ್ಯೂರ್? ಶೋರ್. ಓಕೆ, ಹೊರಡಿ. ಹೇಳಿ ಸೂರ್ಯ ಅವರೇ. ಅರ್ಸಿ ಅವ್ರು ಏನು ಮಾಡ್ತಿದ್ದೀರಾ? ಊಟ ಆಯ್ತಾ? ಹೇಳಿ. ಅಮ್ಮ ದೇವಸ್ಥಾನದಲ್ಲಿ ನಾಳೆ ವಿಶೇಷ ಪೂಜೆಗೆ ಹೇಳಿದ್ದಾರೆ, ಅದಕ್ಕೆ ನಿಮ್ಮನ್ನು ಕರೆಯೋಣ ಅಂತ ಫೋನ್ ಮಾಡಿದೆ. ಈಗ ಯಾಕೆ ವಿಶೇಷ ಪೂಜೆ? ನಮಗೆಲ್ಲ ದೊಡ್ಡ ತಲೆನೋವಾಗಿದ್ಲಲ್ಲ ಆ ಅರ್ಪಿತಾ, ಅವಳು ಮನೆ ಬಿಟ್ಟು ಹೋದರೆ ವಿಶೇಷ ಪೂಜೆ ಮಾಡಿಸ್ತೀನಿ ಅಂತ ಅಮ್ಮ ಹರಿಸ್ಕೊಂಡಿದ್ರಂತೆ. ಈಗ ಅವಳು ಹೇಗೋ ಮನೆ ಬಿಟ್ಟು ಹೋದ್ಲಲ್ಲ, ಅದಕ್ಕೆ ಎಲ್ಲರೂ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ. ನೀವು ಹೋಗಿ ಬನ್ನಿ ಸೂರ್ಯ ಅವರೇ. ಯಾಕೆ ನೀವು ಬರಲ್ವಾ? ಇಲ್ಲ. ಯಾಕೆ ಆರ್ತಿಯವ್ರೆ, ಅರ್ಪಿತಾ ಮನೆ ಬಿಟ್ಟು ಹೋಗಿದ್ದು ನಿಮಗೆ ಸಂತೋಷ ಆಗಿಲ್ವಾ? ಸಂತೋಷನ ಆಚರಿಸೋ ಮನಸ್ಥಿತಿಲಿ ನಾನಿಲ್ಲ ಸೂರ್ಯ ಅವರೇ. ಆದಿತ್ಯನ ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ. ಟೆನ್ಷನಲ್ಲಿ ನಾನಿದ್ದೀನಿ. ಆ ದೇವರು ಒಂದು ಕೈಲಿ ದುಃಖ ಕೊಟ್ಟಿದ್ದಾನೆ, ಇನ್ನೊಂದು ಕೈಲಿ ಸಂತೋಷ ಕೊಟ್ಟಿದ್ದಾನೆ. ಹೀಗೆಲ್ಲ ಇದ್ದಾಗ ನಾನು ಹೇಗೆ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ? ಆರ್ತಿಯವ್ರೆ, ಆದಿತ್ಯಂಗೆ ಯಾವ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ ಅಂತ ನಿಮ್ಗೆ ಹೇಳಿದ್ದೀನಲ್ಲ, ನೀವು ಯಾಕೆ ಇಷ್ಟೊಂದು ಆತಂಕ ಪಟ್ಕೋತಾ ಇದ್ದೀರಾ? ಹೇಳಿದ್ದೀರಾ ನಿಜ, ಆದರೆ ಮಕ್ಕಳಿಗೆ ಒಂಚೂರು ತೊಂದರೆ ಆದರೂ ತಾಯಿ ಮನಸ್ಸಿಗೆ ತುಂಬ ತಳಮಳಾಗುತ್ತೆ. ಏನು ಮಾಡಿ ನಾನು? ನನಗೆ ಗೊತ್ತು ಸೂರ್ಯ ಅವರೇ, ನಿಮ್ಗೆ ಹರ್ಟ್ ಮಾಡಬೇಕು ಅಂತ ನಾನು ಈ ರೀತಿ ಮಾತಾಡಲಿಲ್ಲ. ಆದಿತ್ಯ ಎಲ್ಲಿದ್ದಾನೋ ಹೇಗಿದ್ದಾನೋ ಆ ಟೆನ್ಷನಲ್ಲಿ ಮಾತಾಡಿದೆ ಅಷ್ಟೇ. ನೀವು ತಲೆ ಕೆಡ್ಸ್ಕೋಬೇಡಿ ಆರ್ತಿಯವ್ರೆ. ಸೋಮವಾರ ಆದಿತ್ಯನ ನಿಮ್ಮ ಮುಂದೆ ತಂದು ನಿಲ್ಲಿಸೋ ಜವಾಬ್ದಾರಿ ನಂದು ಅಂತ ನಿಮ್ಗೆ ಹೇಳಿದ್ದೀನಲ್ಲ. ಹೌದಾ? ಅವನಿಗೆ ಜಾಮೀನು ಸಿಗತ್ತಾ? ಯಾವಾಗ ಸಿಗತ್ತೆ? ಯಾವಾಗ ಮನೆಗೆ ಬರ್ತಾನ ಅವನು? ನೀವೇನು ಯೋಚನೆ ಮಾಡ್ಬಿಡಿ ಆರ್ತಿಯವ್ರೆ. ಬೇಕಾದ್ರೆ ಆದಿತ್ಯನ ಹೆಸರಲ್ಲೂ ಒಂದು ಪೂಜೆ ಮಾಡಿಸಿದ್ರಾಯ್ತು. ಬಂದಿರೋ ವಿಘ್ನಗಳೆಲ್ಲ ಕಳೆದು ಹೋಗಲಿ ಅಂತ ಗಣಹೋಮ ಮಾಡಿಸಿದ್ರಾಯ್ತು. ಏನಂತೀರಾ? ನಾಳೆ ಎಷ್ಟೊತ್ತಿಗೆ ಬರ್ತೀರಾ? ಯಾಕೆ? ನನ್ನನ್ನು ದೇವಸ್ಥಾನ ಕರ್ಕೊಂಡು ಹೋಗೋಕ್ಕೆ. ಬೆಳಗ್ಗೆ 7:15 ಬರ್ತೀನಿ. ನಾಳೆ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಆಯ್ತು ಆರ್ತಿಯವ್ರೆ, ಬಾಯ್, ಗುಡ್ ನೈಟ್. ಅರಿ ಬೇಟ, ನಮ್ದು ಕರ್ ನಿನ್ಗೆ ಪಸಂದ ಆಯ್ತು? ಏನ್ ಚಾಚಾ ನೀವು? ಇವನೇ ಇಲ್ಲಿ ಪರ್ಮನೆಂಟ್ ಆಗಿರಕ ಬಂದಿದ್ದಾನೆ? ಆಗಲ್ಲ ಬೇಟಿ, ಆದಿ ಬೇಟ ಇದು ನಮ್ಗೆ ಮೆಹಮಾನ್ ಅಲ್ಲ, ಅದು ವಿಚಾರಿಸ್ಬೇಕಾದ್ರೆ ನಮ್ದು ಧರ್ಮ ಅಲ್ವಾ? ಅದಿ ಬೇಟ, ನಮ್ದು ಮನೆ ಬಹಳ ಚಿಕ್ಕದಿದೆ, ಅಡ್ಜಸ್ಟ್ ಮಾಡ್ಕೋಬೇಕು. ಮನೆ ಚಿಕ್ಕದಾದ್ರೆ ಏನಂತೆ ಚಾಚಾ, ನಿಮ್ಮ ಮನ್ಸು ಯಾವ ಮಹಾರಾಜಂಗೂ ಕಮ್ಮಿ ಇಲ್ಲ. ಇನ್ಫ್ಯಾಕ್ಟ್ ಇಂಥ ಟೈಮಲ್ಲಿ ನನಗೆ ಆಶ್ರಯ ಕೊಟ್ಟಿದ್ರಲ್ಲ, ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಇದಕ್ಕೆಲ್ಲ ಯಾಕೋ ಥ್ಯಾಂಕ್ಸ್ ಹೇಳ್ತೀಯಾ? ನಾವೇನು ಹೊರಗಿನವ್ರ? ಸರಿ, ನೀವಿಬ್ರು ಕೈಕಾ ತೊಳ್ಕೊಂಡು ನಾನು ಊಟಕ್ಕೆ ಬಡಿಸ್ತೀನಿ. ಆಯ್ತು ಬೇಟಿ. ನನಗೆ ಊಟ ಬೇಡಮ್ಮ. ಯಾಕೋ? ನಾನು ನೋಡಿದ್ರೆ ಆರಾಮಾಗಿ ಇಲ್ಲಿದ್ದೀನಿ, ಆದರೆ ನಮ್ಮಮ್ಮ ನಂದೇ ಯೋಚನೆಯಲ್ಲಿ ಊಟ ಮಾಡಿದಾರೋ ತಿಂಡಿ ತಿಂದಿರೋ ಒಂದೂ ಗೊತ್ತಾಗ್ತಿಲ್ಲ. ನಿರೋಷ, ನಮ್ಮಮ್ಮನ ಜೊತೆ ನಾನು ಮಾತಾಡ್ಬೇಕಣೆ. ನನ್ನ ಫೋನ್ ನೋಡಿದ್ರೆ ಡೆಡ್ ಆಗಿದೆ. ನಮ್ಮಮ್ಮಗೊಂದು ಫೋನ್ ಮಾಡಿಕೊಡ್ತೀಯಾ ಪ್ಲೀಸ್?
ಹೇಳಮ್ಮ ನೀರೋಷ. ಅಮ್ಮ ನಾನಮ್ಮ. ಆದಿ ಎಲ್ಲಿದ್ಯಾ ಆದಿ? ಹೇಗಿದ್ದಾನಂತೆ? ಚೆನ್ನಾಗಿದ್ದಾನಂತ ಕೊಡು ನಾಗಾಕ. ಒಂದು ನಿಮಿಷ ಅಮ್ಮ. ಆದಿತ್ಯ ಎಲ್ಲಿದ್ಯೋ? ನಾನು ನಿರೋಷನ್ ಮನೇಲಿದ್ದೀನಮ್ಮ. ಹುಷಾರಾಗಿದ್ಯಾ? ನನಗೇನಮ್ಮ, ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀನು ನನ್ನ ಬಗ್ಗೆ ಏನು ಟೆನ್ಷನ್ ತೊಗೊಂಡು ಸುಮ್ಮನೆ ಊಟ ತಿಂಡಿ ಬಿಡಬೇಡ, ಗೊತ್ತಾಯ್ತಾ? ನೀನು ಸೂರ್ಯನ ಮನೆಯಿಂದ ಹೊರಟೋಗಿದೆ ಅಂತ ಹೇಳಿದಾಗ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಪುಟ್ಟ. ಈಗ ನನಗೆ ಜೀವ ಬಂದಂಗೆ ಆಯ್ತು ಕಣೋ ನೀನು ವಾಯ್ಸ್ ಕೇಳಿ. ಅಮ್ಮ ನೀವಲ್ಲಿ ಊಟ ಮಾಡ್ತಿಲ್ಲ ಅಂತ ಇವನು ಸರಿಯಾಗಿ ಊಟ ಮಾಡ್ತಿಲ್ಲ, ಸ್ವಲ್ಪ ಹೇಳಿ ಇವನ್ಗೆ. ಹೌದೇನೋ ಆದಿ? ನೋಡು, ನಾನು ಇಲ್ಲಿ ಟೈಮಿಗೆ ಸರಿ ಊಟ ಮಾಡ್ತೀನಿ, ನೀನು ಅಷ್ಟೇ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡು. ಉಪವಾಸ ಇದು ಆರೋಗ್ಯ ಕೆಡಿಸ್ಕೊಳ್ಬೇಡ ಕಣೋ. ಸರಿ ಅಮ್ಮ. ಸೂರ್ಯ ಅವರು ಜಾಮೀನ್ ಬಗ್ಗೆ ಏನಾದರೂ ಹೇಳಿದ್ರಾ? ಆದಿತ್ಯ ಈಗಷ್ಟೇ ಸೂರ್ಯ ಅವ್ರು ಫೋನ್ ಮಾಡಿದ್ರು, ಸೋಮವಾರ ಬೇಲ್ ಸಿಗತ್ತಂತೆ ಕಣೋ. ನೋಡು, ಅಲ್ಲಿವರೆಗೂ ನೀನು ಪೊಲೀಸರ ಕಣ್ಣಿಗೆ ಕಾಣಿಸ್ಕೊಳ್ಬೇಡ. ಅಕಸ್ಮಾತ್ ನೀನು ಕಾಣಿಸ್ಕೊಡ್ರೆ ಅರ್ಪಿತ ನಿನಗೆ ಶಿಕ್ಷೆ ಕೊಡಿಸೋವರೆಗೂ ಸುಮ್ಮನೆ ಇರಲ್ಲ ಕಣೋ ಅವಳು. ಹಾಗೇನು ಆಗಲ್ಲಮ್ಮ, ಸೋಮವಾರದವರೆಗೂ ನಾನು ಕೇರ್ಫುಲ್ ಆಗಿರ್ತೀನಿ. ಹೀಗಾಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಆದಿತ್ಯ. ನೋಡು, ಇನ್ನು ಮುಂದೆ ನನ್ನ ಮನಸ್ಸಿಗೆ ನೋವು ಆಗಬಾರ್ದು ಅಂದರೆ ನೀನು ಇಂಥ ತಪ್ಪುಗಳನ್ನ ಇನ್ಮೇಲೆ ಮಾಡಬಾರ್ದು. ನಿನ್ನ ಮನ್ಸಿಗೆ ನೋವು ಕೊಡುವಂಥ ಕೆಲಸಗಳು ನಾನು ಇನ್ಯಾವತ್ತೂ ಮಾಡಲ್ಲಮ್ಮ, ಐ ಪ್ರಾಮಿಸ್ ಮಾ. ನಾಳೆ ದೇವಸ್ಥಾನಕ್ಕೆ ಹೋಗಿ ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಕಣೋ. ಸರಿ, ನನಗೆ ಫೋನ್ ಇಡ್ಲಾ? ಒಂದು ನಿಮಿಷ ಆದಿತ್ಯ, ಅಜ್ಜಿ ಮತ್ತೆ ಸಾಕ್ಷಿ ಮಾತಾಡ್ತಾರೆ ಕಣೋ. ಬೇಡಮ್ಮ, ನಾನು ಜಾಸ್ತಿ ಹೊತ್ತು ಹೀಗೆ ಮಾತಾಡ್ತಿದ್ರೆ ಎಲ್ರಿಗೂ ತೊಂದರೆ ತಪ್ಪಿದಲ್ಲ. ನನಗೆ ಜಾಮೀನು ಸಿಗೋವರೆಗೂ ನಾನು ಎಲ್ಲಿದ್ದೀನಿ ಅಂತ ಯಾರಿಗೂ ಹೇಳ್ಬೇಡ, ಶೋಭಂಗೂ ಕೂಡ. ಸರಿಪಾ, ಹುಷಾರು. ಯಾಕೆ ಆರ್ತಿ ಅವ್ರು ನನ್ನ ಹತ್ರ ಮಾತಾಡಿಲ್ಲ? ತುಂಬ ಅವಸರದಲ್ಲಿದ್ದಮ್ಮ, ಆಮೇಲೆ ಫೋನ್ ಮಾಡ್ತಾನಂತೆ ಬಿಡಿ. ಎಲ್ಲಿದ್ದ ನಂದಮ್ಮ? ಗೊತ್ತಿಲ್ಲ ಕಣೆ, ಯಾವುದೋ ಫ್ರೆಂಡ್ ಮನೇಲಿದ್ದೀನಿ ಅಂತ ಹೇಳ್ದ. ಹೋಗ್ಲಿ ಬಿಡು, ಎಲ್ಲೋ ಒಂದು ಕಡೆ ಕ್ಷೇಮವಾಗಿದ್ದಾನಲ್ಲ, ಅಷ್ಟು ಸಾಕು. ಏನೋ ರಂಜಿತ್, ತುಂಬಾ ಯೋಚನೆಲಿದ್ದೀಯಾ? ದುಡ್ಡು ಗಿಡ್ ಬೇಕಾಗಿತ್ತಾ? ನಾನು ಚಿಕ್ಕಂದಿಂದ ನೋಡ್ತಾನೆ ಇದ್ದೀನಿ, ಏನೇ ಪ್ರಾಬ್ಲಮ್ ಬಂದರೂ ದುಡ್ಡನ್ನೇ ಸಾಲ್ವ್ ಮಾಡಕ್ ನೋಡ್ತೀರಾ ನೀವು. ಯಾಕೋ ರಂಜಿತ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನನಗೆ ಆ ಸಾಕ್ಷಿ ಬಗ್ಗೆನೇ ಯೋಚನೆ ಮಾ. ಏನು? ಹೂಮಾ, ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಏನು ಮಾಡ್ತಿದ್ದಾಳೋ, ಎಲ್ಲಿ ಅವಳಿಗೆ ಬೇರೆ ಹುಡುಗ ನೋಡ್ಬಿಡ್ತಾ ಇದ್ದಾರೋ ಅಂತ ಪ್ರತಿ ನಿಮಿಷನೂ ಯೋಚನೆ ಮಾಡ್ತಿರ್ತೀನಿ. ಐ ಮಿಸ್ಸಿಂಗ್ ಹರ್ ಸೋ ಮಚ್. ಸಾಕ್ಷಿನ ಮಿಸ್ ಮಾಡ್ಕೊಳ್ಳೋಂಥದ್ದು ಈಗ? ಸಾಕ್ಷಿನ ಮಿಸ್ ಮಾಡ್ಕೊಳ್ಳೋಂಥದ್ದು ಏನಿವಾಗ? ಅವಳನ್ನ ಲವ್ ಮಾಡಕ್ ಹೇಳಿದ ಉದ್ದೇಶ ಮುಗೀತು, ನನ್ನ ಫೈಲಿಗೆ ಸೈನ್ ಆಯ್ತು, ಇನ್ನೇನಕ್ಕೆ ಅವಳು ಬಿಟ್ಟಾಕವಳನ್ನ ಬೇರೆ ಹುಡುಗಿ ನೋಡು ಅಂತ ಹೇಳಕ್ ಬಂದಿದ್ರೆ? ಐ ಆಮ್ ಸಾರಿ ಡ್ಯಾಡ್, ಇದೊಂದು ವಿಷಯದಲ್ಲಿ ನಾನು ನಿಮ್ಮ ಮಗ ಅಲ್ಲ. ರಂಜಿತ್, ಸಾಕ್ಷಿ ವಿಷಯದಲ್ಲಿ ನಾನು ಅಮ್ಮನ ಮಗ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಅಮ್ಮ ಯಾವಾಗಲೂ ಇರೋ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ನೋಡ್ತಾರೆ, ಆದರೆ ನೀವು ಹೊಸ ಸಂಬಂಧಗಳನ್ನ ಹುಡುಕ್ತಾ ಇರ್ತೀರ. ನನಗೆ ನಿಮ್ಮ ಥರ ಯೋಚನೆ ಮಾಡೋದಕ್ಕೆ ಇಷ್ಟ ಇಲ್ಲ ಡ್ಯಾಡ್. ಆಯ್ತು, ಅಮ್ಮನ ಮಗ ಆಗೇ ಇರು. ನಾನು ನಿಮ್ಮ ಅಮ್ಮನ ತರ ಇದ್ದಿದ್ರೆ ಇಷ್ಟೊತ್ತಿಗೆ ನಾವೆಲ್ಲರೂ ಅದೇ ಹಳೆ KB ಕ್ವಾರ್ಟರ್ಸ್ ಅಲ್ಲಿ ಇರ್ತಿದ್ವಿ. ಈ ಲೈಫ್ ಸ್ಟೈಲ್ ಇಟ್ಕೊಳಕ್ ಆಗ್ತಿರ್ಲಿಲ್ಲ. ರಂಜಿತ್, ಈಗ ಹೇಳೋ, ಏನೇನು ಪ್ರಾಬ್ಲಮು? ನನಗೆ ಸಾಕ್ಷಿ ಬಗ್ಗೆ ಯಾವ ವಿಷಯನೂ ಗೊತ್ತಾಗ್ತಿಲ್ಲಮ್ಮ, ಅದೇ ಟೆನ್ಷನ್ ನನಗೆ. ಮುಂಚೆ ಆಗಿದ್ರೆ ಅರ್ಪಿತಾ ಅಲ್ಲಿದ್ರು, ಆ ಮನೇಲಿ ಏನೇ ಡೆವಲಪ್ಮೆಂಟ್ಸ್ ಆದ್ರೂ ನಂಗೆ ಹೇಳ್ತಿದ್ರು, ಆದರೆ ಈಗ ಇಷ್ಟೇ ನಾನೇನು ಪ್ರಾಬ್ಲಮು? ಏನಮ್ಮ ಇಷ್ಟು ಈಸಿಯಾಗಿ ಇಷ್ಟೇನಾ ಅಂತ ಇದ್ದೀರಾ? ನಾನೇ ಹೋಗಿ ಸಾಕ್ಷಿ ಪೇರೆಂಟ್ಸ್ ಹತ್ರ ನಿನ್ನ ಬಗ್ಗೆ ಮಾತಾಡ್ಕೊಂಡು ಬರ್ತೀನಿ. ಹ್ಯಾಪಿ? ನೀವು ಹೋಗಿ ಸಾಕ್ಷಿ ಪೇರೆಂಟ್ಸ್ ಹತ್ರ ಮಾತಾಡಿ ನನ್ನ ಅವಳ ಮದುವೆ ಸೆಟ್ಲ್ ಮಾಡಿಕೊಟ್ಬಿಟ್ರೆ ದೊಡ್ಡ ಹೆಲ್ಪ್ ಆಗುತ್ತಮ್ಮ. ಮಗನಿಗೆ ಹುಡುಗಿ ನೋಡಿ ಮದುವೆ ಮಾಡೋದು ತಾಯಿ ಕರ್ತವ್ಯ ಕಣೋ, ಅದಕ್ಕೆ ಯಾಕೆ ಹೆಲ್ಪ್ ಅಂತಿದ್ಯಾ? ಸಾಕ್ಷಿ ಸ್ವಲ್ಪ ಕೋಪ ಮಾಡ್ಕೋಬಹುದು, ಆದರೆ ಪ್ಲೀಸ್ ಮಾ, ನೀನು ಹೇಗಾದರೂ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡಿ ಅವಳನ್ನ ಮದುವೆಗೆ ಒಪ್ಸು ಪ್ಲೀಸ್. ಡೋಂಟ್ ವರಿ ರಂಜಿತ್, ಆ ಜವಾಬ್ದಾರಿನ ನನಗೆ ಬಿಡು. ಆದಷ್ಟು ಬೇಗ ನಿನಗೂ ಸಾಕ್ಷಿಗೂ ನಾನೇ ಮದುವೆ ಮಾಡಿಸ್ತೀನಿ. ಓಕೆ? ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು ಸೋ ಮಚ್.
तस्य पूर्वचरित एवं गुणविशेषण विशिष्टायां शुभतिथौ अस्य यजमानस्य नामधेयस्य गोत्रस्य अम्म यार ಹೆಸರಲ್ಲಿ ಪೂಜೆ ಆಗಬೇಕು ಆದಿತ್ಯ ಆದಿತ್ಯ ನಾಮಧೇಯस्य ನಕ್ಷತ್ರ ಗೋತ್ರ ಹೇಳಿ ಮೃಗಶಿರ ನಕ್ಷತ್ರ ಮೃಗಶಿರ ನಕ್ಷತ್ರ ಜಾತಸ್ಯ ವೃಷಭ ರಾಶಿ ಜಾತಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯೈಶ್ವರ್ಯ ಅಭಿವೃದ್ಧಿರಸ್ತು ಸಾಕ್ಷಿಲ ಆದಿತ್ಯನ ಹೆಸರಲ್ಲಿ ಅರ್ಚನೆ ಮಾಡಿ ಸಾಕು ಅವನಿಗೇನು ತೊಂದರೆ ಆಗದೆ ಕ್ಷೇಮವಾಗಿ ಮನೆಗೆ ಬರಲಿ ಅಂತ ಅರ್ಚನೆ ಮಾಡಿ ಸರಿ ಕೊಡಿ तस्य पूर्वाचरित एवं गुणविशेषण विशिष्टायां शुभतिथौ ದೇವ್ರೆ ಆದಿತ್ಯ ಕ್ಷೇಮವಾಗಿ ಮನೆಗೆ ಬರಲಿ ಅವನಿಗೆ ತಾಳ್ಮೆ ಸಹನೆಯನ್ನು ಕೊಡಿ ಭಗವಂತ ಆದಿತ್ಯ ಸೇಫಾಗಿ ಮನೆಗೆ ಬರಲಿ ಪ್ರತಿ ಮಂಗಳವಾರ ನಿನ್ನ ಹೆಸರಲ್ಲಿ ಉಪವಾಸ ಮಾಡ್ತೀನಿ ಹೇಗಾದರೂ ಮಾಡಿ ಆದಿತ್ಯನ ಈ ಕೇಸಿಂದ ಪಾರು ಮಾಡು ತಂದೆ ದೇವ್ರೆ ಆದಿತ್ಯ ಇನ್ನು ಬದುಕಿ ಬಾಳ್ಬೇಕಾಗಿರೋ ಹುಡುಗ ಅವನಿಗೆ ಯಾವುದೇ ತೊಂದರೆ ಆಗದೆ ಇರೋ ಕಾಪಾಡಪ್ಪ ಅಮ್ಮ ನೀವು ಸಾಕ್ಷಿ ಪ್ರದಕ್ಷಿಣೆ ಹಾಕ್ತಾ ಇರಿ ನಾವು ಬರ್ತೀವಿ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಹೇಳಿಮ್ಮ ನಿಮ್ಮ ಮಗಳು ಸಾಕ್ಷಿಗೆ ಸದ್ಯದಲ್ಲೇ ಮದುವೆ ಯೋಗ ಇದೆ ಆದ್ರೆ ಅವಳು ಮದುವೆ ವಿಷಯ ಎತ್ತಿದ್ರೇನೆ ಬೇಜಾರು ಮಾಡ್ಕೊಂಡು ಜಗಳ ಮಾಡ್ತಾಳೆ ಯೋಚನೆ ಮಾಡಬೇಡಿಮ್ಮ ಮಂಜುಗಡ್ಡೆ ಎಷ್ಟೇ ಗಟ್ಟಿಯಾಗಿದ್ರೂ ಬಿಸಿ ಕಂಡ ತಕ್ಷಣ ಕರಗಿ ನೀರಾಗ್ಬಿಡುತ್ತೆ ಹಾಗೆ ಆ ದೇವರ ಅನುಗ್ರಹ ಆದ ತಕ್ಷಣ ನಿಮ್ಮ ಮಗಳ ಹಠ ಅನ್ನೋ ಕರಗೋಗುತ್ತೆ ಅವಳಿಗೆ ಖಂಡಿತವಾಗ್ಲೂ ಮದುವೆ ಹಾಗೆ ಆಗುತ್ತೆ ಏನೂ ಯೋಚನೆ ಮಾಡಬೇಡಿ ಹೌದು ಆರ್ತಿ ಅವರೇ ಇವ್ರು ಹೇಳಿದಾಗೆ ಸಾಕ್ಷಿ ಮನಸ್ಸು ಬದಲಾಗತ್ತೆ ಅನ್ನೋ ನಂಬಿಕೆ ನನಗಿದೆ ಇವಾಗೇನು ಆದಿತ್ಯ ನಿಮ್ಮ ಕೈಲಿ ಪತ್ತೆ ಮಾಡೋಕ್ಕಾಗುತ್ತೋ ಅಥವಾ ನಾವು ಬೇರೆ ವ್ಯವಸ್ಥೆ ಮಾಡ್ಕೋಬೇಕು? ಕೋಪ ಮಾಡ್ಕೋಬೇಡಿ ರಂಜಿತ್. ಈ ಸಲ ಆದಿತ್ಯನ ಹೇಗಾರು ಮಾಡಿ ಹಿಡಿದು ತಂದು ನಿಮಗೆ ಒಪ್ಪಿಸ್ತೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ರಿವೆಂಜ್ ತೀರಿಸ್ಕೊಳ್ಳಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ನಮ್ಮ ಹತ್ರ ಕರೆನ್ಸಿ ತಗೋತೀರಾ, ಕೆಲಸನೂ ಮಾಡಬೇಕು. ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಆಗ್ಲೇ ಆದಿತ್ಯನ ನಂಬರ್ನ ಟ್ರೇಸ್ ಮಾಡಾಯ್ತು. ಇದನ್ನ ಮೊದಲೇ ಹೇಳಕ್ ಏನ್ರಿ ಆಗಿತ್ತು ನಿಮಗೆ? ಸರ್ ಹೇಳಲಿಕ್ಕೆ ನೀವು ಬಿಟ್ರೆ ತಾನೇ. ಸರಿ ಸರಿ, ಆದಿತ್ಯನ ನಂಬರ್ ಯಾವ ಏರಿಯಾದಲ್ಲಿ ಏನು ತೋರಿಸ್ತಾ ಇದೆ? ನಾನು ಆ ನಂಬರ್ನ ಟ್ರೇಸ್ ಮಾಡಿದಾಗ ಆಜಾದ್ ನಗರದಲ್ಲಿರೋ ಟವರ್ ತೋರಿಸ್ತು. ಆಜಾದ್ ನಗರನ? ಆ ಪಂಚರಂಗಡಿ ನಜೀರ್ ಸಾಬ್ ಇರೋದು ಆ ಏರಿಯಾದಲ್ಲಿ? ಧರಣೀಂದ್ರ, ಆ ಪಂಚರಂಗಡಿ ಆಜಾದ್ ಮನೆ ಹತ್ರ ನೀವು ಆದಿತ್ಯನ ಬಗ್ಗೆ ವಿಚಾರಿಸಕ್ ಹೋಗಿದ್ರಲ್ಲ, ಅವನಿರೋದು ಆ ಏರಿಯಾದಲ್ಲೇ. ನೀವು ಅವನ ಮನೆಗೆ ಹೋಗಿ ನೋಡಿದ್ರಾ? ಇಲ್ಲ ಸರ್. ಅಯ್ಯೋ, ಮೊದಲು ಅಲ್ಲಿಗೆ ಹೋಗಿ ಹುಡುಕ್ರಿ. ಆದಿತ್ಯ 100% ಆ ನಜೀರ್ ಸಾಬ್ ಮನೇಲೇ ಇರ್ತಾನೆ. ಈಗಲೇ ಹೋಗ್ತೀನಿ ಸರ್. ಆ ಆದಿತ್ಯನ ಒದ್ದೆಳ್ಕೊಂಡ್ ಬರ್ತೀನಿ. ಬರೀ ಅವನೊಬ್ಬನೇ ಅಲ್ಲ, ಅವನನ್ನ ಬಚ್ಚಿಟ್ಕೊಂಡಿದಾರಲ್ಲ ನಜೀರ್ ಸಾಬ್ ಮತ್ತೆ ಅವನ ಮಗಳು ನಿರೋಷ, ಇಬ್ಬರನ್ನು ಚೆನ್ನಾಗಿ ಬೆಂಡೆತ್ತಿ. ಖಂಡಿತ ಸರ್, ಬರ್ತೀನಿ. ಧರಣೀಂದ್ರ, ಏನ್ ಸರ್, ಏನಾದ್ರು ಹೇಳ್ಬೇಕಾಗಿತ್ತಾ? ಆದಿತ್ಯನ ಚರ್ಮ ಸುಲಿದು ಹಾಕಿ, ಬೇಕಾದ್ರೆ ಆ ನಜೀರ್ ಸಾಬ್ನ ಬೆಂಡೆತ್ತಿ. ಆದ್ರೆ ನಿರೋಷಾಗ ಏನು ಮಾಡಕ್ ಹೋಗ್ಬೇಡಿ. ಅಕ್ಯೂಸ್ಡ್ಗೆ ಆಶ್ರಯ ಕೊಟ್ಟಿರದೆ ಆ ಹುಡುಗಿ ಅಂದಮೇಲೆ ಅವಳನ್ನ ವಿಚಾರಿಸಲೇಬೇಕಾಗತ್ತೆ ಸರ್. ನಾನು ಹೇಳ್ದಷ್ಟು ಮಾಡ್ರಿ. ಸರಿ ಸರ್. ನಿರೋಷ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಸಿಂಪತಿ? ಹಾಗೇನೂ ಇಲ್ಲ. ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ ಡ್ಯಾಡ್. ನಾನು ನಿಮ್ಮನ್ನ ತುಂಬಾ ದಿನಗಳಿಂದ ಗಮನಿಸ್ತಾ ಇದ್ದೀನಿ. ಎಲ್ಲರ ವಿಷಯದಲ್ಲೂ ಹಿಟ್ಲರ್ ತರ ಯೋಚನೆ ಮಾಡೋ ನೀವು ನಿರೋಷ ವಿಷಯ ಬಂದ್ರೆ ಸೈಲೆಂಟ್ ಆಗ್ಬಿಡ್ತೀರ. ಯಾಕೆ? ಅವಳು ಶಿಶು ವಿಹಾರದ ಜಾಗದ ಗಲಾಟೆಯಲ್ಲಿ ಆದಿತ್ಯ ಬಂದು 5 ಲಕ್ಷ ಕೇಳಿದ ತಕ್ಷಣ ಕೊಟ್ಟು ಕಳಿಸ್ಬಿಟ್ರಿ. ಆದಿತ್ಯನ ನಮ್ಮ ಹತ್ರ ಕೆಲ್ಸಕ್ಕೆ ಇಟ್ಕೊಳ್ಬೇಕಾಗಿತ್ತು. ಅದಕ್ಕೆ ನಿರೋಷನ
ನನ್ನ ಮಗಳು ಅಂತ ಹೇಳಿದ್ದೆ ಅಷ್ಟೇ ಅಂತ ನಿನಗೆ ಎಷ್ಟು ಸರಿ ಹೇಳಿಲ್ಲ ನಾನು. ಆದ್ರೆ ಅದರಲ್ಲಿ ನಿಜ ಇರ್ಲಿಲ್ಲ ಅಂತ ಇವಾಗ ಅನ್ನಿಸ್ತಾ ಇದೆ ನನಗೆ. ಆಗ ಆದಿತ್ಯ ನಿಮ್ಮ ಹತ್ರ ಕೆಲ್ಸಕ್ಕಿದ್ದ, ಅವನನ್ನ ಹೊಲಿಸ್ಕೊಳ್ಳೋದಕ್ಕೆ ಅವನ ಗರ್ಲ್ ಫ್ರೆಂಡ್ನ ನಿಮ್ಮ ಮಗಳ ಥರ ಅಂತ ಹೇಳಿದ್ರಿ. ಆದ್ರೆ ಈಗ ಆದಿತ್ಯ ನಿಮ್ಮ ಹತ್ರ ಕೆಲ್ಸಕ್ಕಿಲ್ಲ. ನೀವು ಹೆತ್ತ ಮಗನಿಗೆ ಚಾಕು ಹಾಕಿ ಆಚೆ ಕಡೆ ಆರಾಮವಾಗಿ ಓಡಾಡ್ಕೊಂಡಿದ್ದಾನ ಅವನು. ಅಂತವನ್ಗೆ ಆಶ್ರಯ ಕೊಡಿದಾಳ ಅವಳು. ಅವಳ ಬಗ್ಗೆ ನಿಮ್ಗೆ ಯಾಕೆ ಸಿಂಪತಿ? ಅವಳಲ್ಲಿ ನನ್ನ ಮಗಳನ್ನ ಕಾಣ್ತಾ ಇದ್ದೀನಿ ಕಣೋ. ಈಗಲೂ ನಿರೋಷ ನನ್ನ ಮಗಳ ಥರನೇ. ಮಗಳ ಥರನಾ ಅಥವಾ ಮಗಳೇನಾ? ಏನ್ ಮಾತಾಡ್ತಿದ್ಯೋ ನೀನು? ಆ ಥರ ಏನೂ ಇಲ್ಲ. ಆದಿತ್ಯ ಮಾಡಿರೋ ತಪ್ಪಿಗೆ ಪಾಪ ಏನು ತಪ್ಪು ಮಾಡದಿರೋ ನಿರೋಷಗೆ ಯಾಕೆ ಶಿಕ್ಷೆ ಕೊಡಬೇಕು? ಸಾಕ್ಷಿನೂ ಏನು ತಪ್ಪು ಮಾಡಿಲ್ಲ ಡ್ಯಾಡ್. ಅವಳಪ್ಪ ನಿಮಗೆ ಶತ್ರು ಅನ್ನೋ ಒಂದೇ ಕಾರಣಕ್ಕೆ ಅವಳಿಗೆ ಶಿಕ್ಷೆ ಕೊಡ್ಸಿದ್ರಿ. ಯಾವ ತಪ್ಪು ಮಾಡದೇ ಇರೋ ಸಾಕ್ಷಿ ಬಗ್ಗೆ ಇಲ್ದೇ ಇರೋ ಕರುಣೆ ವಿಶೇಷವಾಗಿ ನಿರೋಷ ಬಗ್ಗೆ ಯಾಕೆ? ನೋಡು ರಂಜಿತ್, ನೀನು ಯಾವ್ಯಾವ್ದೋ ವಿಷಯನ ಎಲ್ಲೆಲ್ಲಿಗೋ ಲಿಂಕ್ ಮಾಡ್ತಾ ಇದೀಯಾ. ಸುಮ್ಮನೆ ಈ ತರ ಅನುಮಾನ ಪಡೋದನ್ನ ನಿಲ್ಸು.